ಅಲ್ಲಿದ್ದ ಹುಟ್ಟಲಿದ್ದ ಸಣ್ಣಕರ ಬೇರೆ ಕರೆದದ್ದಲ್ಲ ಮತ್ತೆ ಓ ಬಾಲಕ ಅಂತ ನಿನ್ನನ್ನು ಕರೆದದ್ದು. ಹುಡುಗ ನಿಮ್ಮನ್ನ ಕರೆದದ್ದು ಮುದುಕಿದ ಅಲ್ಲಪ್ಪ ಬಾಲಕ ಮುದುಕಿದ ಮತ್ತೆ ಹಾಗಲ್ಲ. ಆಗಲಿಂದ ನಿನ್ನನ್ನೇ ಕೂಗಿ ಕರೆಯುತ್ತಾ ಇದ್ದೇನೆ. ನನ್ನ ಕಡೆ ಸರಿಯಾಗಿ ಗಮನವನ್ನೇ ಹರಿಸುತ್ತಾ ಇಲ್ವಲ್ಲ ನೀನು? ಆಗ ನೋಡ್ಲಿಕ್ಕೆ ಆಗುದಿಲ್ಲ ಮಾರಾಯ. ಇನ್ನು ನೋಡ್ತಾ ಇದ್ರೆ ನಮ್ಮ ದನಗಳೆಲ್ಲ ಹೋಗ್ತವೆ ಗೊತ್ತುಂಟಾ? ಹಾಗೆ ಅದಕ್ಕಾಗಿ ಆಚೆ ನೋಡುವಾಗಿಲ್ಲ, ಅದನ್ನೇ ನೋಡ್ತಿರ್ಬೇಕು ನಾವೀಗ. ಏನು ಯೋಚನೆ ಮಾಡುವುದು ಬೇಡ. ನಿನ್ನ ದನಗಳು ಎಲ್ಲಿಯೂ ಹೋಗುವುದಿಲ್ಲ. ನೀ ಹೇಳ್ಬಹುದು, ಅದು ಒಂದಿರ್ತದ. ಅದು ಒಂದು ಸ್ವಲ್ಪ ಕಾಲ ನನ್ನ ಮಾತನ್ನು ನೀನು ಕೇಳಬೇಕಯ್ಯ. ಎಂತ ಕೇಳುದು? ಓ ಹುಡುಗ, ನಿನ್ನನ್ನು ಕಂಡಾಗ ಅನೇಕ ಕುತೂಹಲಗಳು ನನ್ನ ಮನದಲ್ಲಿ. ಏನು? ನೀನು ಎಲ್ಲಿಂದ ಬಂದವ, ಎಲ್ಲಿಗೆ ಹೋಗುತ್ತಾ ಇದ್ದವ, ನಿನ್ನ ಮನೆಯಲ್ಲಿ ನಿನ್ನ ಅಮ್ಮ ಯಾರು, ಇದೆಲ್ಲ ಬಿಡು. ನಿನ್ನ ಅಪ್ಪ ಯಾರು? ಬೇರೆ ಯಾರು ಇಲ್ಲ, ನಾನೇ ಹೋಗ್ಕೊಂಡು ಹೋಗ್ಬೇಕಾಗಿತ್ತು. ಏನು ಸಮಸ್ಯೆ ಇಲ್ಲ, ನಂಗೆ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ಇಬ್ಬರು ಇದ್ದಾರೆ. ಯಾವ ಕಾರಣಕ್ಕೂ ನಮ್ಮ ಕೈ ಬಿಡುದಿಲ್ಲ. ನೀ ಹೆದರುವುದು ಬೇಡ, ನಾನು ವಿಶ್ವಾಸ ಉಂಟು. ನೀನು ಹೆದರುವುದೇ ಬೇಡ. ನಿನಗೆ ಅಂತಲ್ಲ, ಇವತ್ತಿಲ್ಲಿ ಯಾರು ಬಂದರೂ ಅವ್ರು ಕೈ ಬಿಡುವುದಿಲ್ಲ ನಮ್ಗೆ ಗೊತ್ತು. ಹೌದು ಹೌದು, ನಾನು ಕೈ ಬಿಡುವುದಿಲ್ಲ. ಯಾಕೆ ಹೇಳಿದ್ರೆ ಅವನು? ಯಾಕೆ? ವಿಶ್ವಾಸ ಉಂಟು ಅಂತ. ಹೌದಪ್ಪ. ಅದಲ್ಲ, ನೀನ್ ತರ್ದೆ ಮಾತಾಡಿಸ್ದೆ, ಮಾತಾಡ್ತಾ ಇದ್ದೆ. ಹೌದು. ಮನೆಯಲ್ಲಿ ಹೌದು. ನೀನ್ಯಾರು? ಎಲ್ಲಿಂದ ಬಂದವ? ಅಮ್ಮ ಯಾರು? ನಿನ್ನ ಅಪ್ಪ ಯಾರು? ಏನಾಯ್ತಾ? ಸತ್ಯ ಯಾವುದು? ನಮ್ಮ ಅಪ್ಪನಿಗೆ ಸಾಲ ಕೊಡ್ಲಿಕ್ಕೆ ಮುಂಚೆ ಯಾರು? ನಂಗೆ ಗೊತ್ತಾಯ್ತು. ಏನು? ನೀ ಎಲ್ಲ ಮೆಲ್ಲ ಕೇಳಿದವ ಮನೆಗೆ ನಿಮ್ಮ ಅಪ್ಪ ಅನ್ನೋದು ಯಾಕೆ? ನಮ್ಮ ಅಪ್ಪನ ಸಾಲ ಕೊಡ್ಲಿಕ್ಕೆ ಮುಂಚ ಹೇಳ. ನಿತ್ತ ಮೆಚ್ಚಲ್ಲ ಕೊಡ್ತೆ ಹೇಳ, ನಿತ್ತ ಮೆಚ್ಚಲ್ಲ ಕೊಡ್ತೆ ಹೇಳ. ಒಮ್ಮೆ ನಿನ್ನಪ್ಪ ನನ್ನಿಂದ ಸಾಲವನ್ನ ಪಡೆದದ್ದೇ ಹೌದಾದ್ರೆ ನಿತ್ತ ಮೆಚ್ಚಲ್ಲ ಕೊಡ್ತೇವೆ. ಅದೇನೋ ನಿತ್ತು ಬೆಟ್ಟಲ್ಲಿ ಕೊಡುವುದು ತಪ್ಪಿದೀವಲ್ಲ, ಹೇಳು, ಸರಿ ಹೇಳು. ನಿತ್ತ ಜಾಗ ಆಚೆ ಚೆಕ್ಕದಲ್ಲದೆ ಮೆಚ್ಚಿ ನಿಂತಲ್ಲೇ ಕೊಡ್ತೆ. ನಿತ್ತ ಮೆಚ್ಚಲ್ಲೇ ಕೊಡ್ತೇನೆ, ಅದು ನಿತ್ತ ಬೆಟ್ಟಲ್ಲಿ ಕೊಡ್ತೇನೆ ಎಂಬುದರ ಅರ್ಥ ಅದು. ಆ ಕಡೆ ಈ ಕಡೆ ಹುಡುಗಾಡದೆ, ಎತ್ತಿ ನಿಂತ ಸ್ಥಳದಲ್ಲಿ ಆಚೆ ಈಚೆ ಹೋಗದೆ ನಿತ್ತಲ್ಲೇ ಕೊಡ್ತೆ ಹೇಳೋದಕ್ಕೆ ನಿತ್ತ ಮೆಚ್ಚಲ್ಲಿ ಕೊಡ್ತೆ. ಬಹಳ ಚುರುಕಾಗಿ ಇತ್ತು ನೀನು, ಏನು ಹೇಳುವುದಕ್ಕಾಗುವುದಿಲ್ಲ ಬಿಡು. ಆದ್ರೆ ಅದಲ್ಲ, ನಿನ್ನ ಅಪ್ಪ ನನ್ನ ಹತ್ರ ಸಾಲ ಮಾಡಿದ ಅಂತ ತಿಳಿದ ನೀನು. ಹಾಗಲ್ವೋ? ನನ್ ಸಿಟ್ಟು ಏನೇ ಅಂದ್ರೆ ನಿನ್ನಪ್ಪ ಹಾಗೆಲ್ಲ ಯಾರತ್ರ ಸಾಲ ಮಾಡುವಲ್ಲ. ಎಲ್ಲಪ್ಪ ಯಾರ್ಯಾರು ಏನು ಕೇಳಿದ್ರು ಅಪ್ಪ ಕೊಡ್ತಾರೆ ಬಿಟ್ರೆ ನಮ್ಮಪ್ಪ ಸಾಲ ಮಾಡುವುದಿಲ್ಲ. ನಿನ್ನಪ್ಪ ನಮ್ಮಪ್ಪನ ದೊಡ್ಡ ಗುಣ ಗೊತ್ತಿಗೆ ಹಾಗೆ ಯಾರು ಏನೇ ಕೇಳಿ ಹಿಂದೆ ಮುಂದೆ ನೋಡುವುದಿಲ್ಲ, ಕೊಟ್ಟೆ ಬಿಟ್ಟು. ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಅಮ್ಮನ ಕೇಳಿದ್ರು ಕೊಟ್ಟೆ ಬಿಟ್ಟು ಅಂತ ನಮ್ಮ ಅಪ್ಪ ಉದಾರ ಮನಸ್ಸಿನವ, ವಿಚಾರ ಮಾಡುವುದೇ ಇಲ್ಲ. ಅಂದ್ರೆ ಅವ ಪಡೆದು ಕೆಟ್ಟವನಲ್ಲ, ಕೊಟ್ಟು ಕೆಟ್ಟವ ಅಂತ ಆಯ್ತು. ಕೊನೆ ಗೊತ್ತಾಗುದು ಹೀಗಾಗ್ತಾ ಉಂಟು ಅಂತ. ಹಾಗೆ ಹಾಗೆ ಆಮೇಲೆ ನಮ್ಮ ಜೀವಕ್ಕಿಂತ ಮತ್ತೆ ಇನ್ನೊಂದು ಅಭ್ಯಾಸ ಬಿಡು. ಯಾರು ಏನು ಕೇಳಿದ್ರು ಕೊಡ್ತಾರೆ ನೋಡು, ಬೇಡುವವರು ಹಾಗೆ ಅಂತವ್ರ ಹತ್ರೇ ಹೋಗಿ ಕೇಳು.
ಕೊಡುವಂತಲೇ ಕೇಳುವುದು ಅಲ್ವಾ? ಹಾಗೆ ಹಾಗೆ ಆದ್ರೆ ಒಂದು ಏನು? ನಿನ್ನಪ್ಪ ಸಾಲ ನನ್ನಲ್ಲಿ ಮಾಡಿದ ಕಾರಣಕ್ಕಾಗಿ ಯಾರು ಅಂತ ಪ್ರಶ್ನೆ ಮಾಡಿದ್ದಲ್ಲ. ಸಾಲ ಮಾಡ್ಲಿಲ್ವಾ? ನಿನ್ನ ಅಪ್ಪ ಎಲ್ಲ ನನ್ನ ಹತ್ರ ಸಾಲ ಮಾಡ್ಲಿಲ್ವ? ಅದೇ ನೋಡಿ, ನೀನು ಯಾರಂತ ನಂಗೆ ಗೊತ್ತಿಲ್ಲ. ಮತ್ತೆ ಸಾಲ ಮಾಡಿದ ಅದು ಹೇಗೆ ಅಲ್ವಾ? ಹಾಗಲ್ಲ, ನಿನ್ನ ವಿಳಾಸವನ್ನ ತಿಳಿಯಬೇಕು. ಓ, ನನ್ನ ಪರಿಚಯ ಬೇಕಾ? ಹಾಗಾಗಿ ಶಿವಭಕ್ತನ ಸುತನು ನಾನಗೆ ಭುವನದೊಳಗನ್ನು ಸರಿ ನಡಲಿಕ್ಕೆ ಆಗುದಿಲ್ಲ, ಇವರು ತೈತಾತ. ಇವತ್ತೊಂದು ಮಾಡ ಅಲ್ಲ, ನಮ್ಮಿಂದ ಕಾಲೇಳು ಒಂದೇ ಆಗಿದೆ. ನಮ್ದು ಹುಟ್ಟುವಾಗ ಹೀಗೆ, ಕದಷ್ಟು ಬಿದ್ದ ಹಾಗೆ. ಮಾಡ ಇವತ್ತೊಂದು ಹಾಗೆ ಹಾಗೆ ದಿನದ ಶಿವಭಕ್ತನ ಸುತನು ನಾನಗೆ ಭುವನದೊಳೆಂದನು ನಾನಗೆ ಭುವನದೊಳೆಂದನು ವಿವರಿಪರೆಲ್ಲರೂ ಗಣಪತಿ ಭಕ್ತ ವಿವರಿಪರೆಲ್ಲರೂ ಗಣಪತಿ ಭಕ್ತ ಗಣಪತಿ ಭಕ್ತ ಅದು ಮೇಲೆ ಕೂತವನು. ವಿವರಿಪರೆಲ್ಲರೂ ಗಣಪತಿ ಭಕ್ತ ಎನ್ನುವ ನಾಡಿದ ಅಂಜುವೆನೇ ಹೇಳಪ್ಪ ಹುಡುಗ, ಯಾರು ನೀನು? ಓಹೋ, ನಿನ್ನ ಅಪ್ಪ ಅಮ್ಮ ಯಾರು? ಹ. ನನಗೆ ಗೊತ್ತಾಯ್ತು ಈಗ. ಹ. ನಾನು ಕೇಳುವಲ್ಲಿಯೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದೆ ಅಂತ. ಹೌದೌದು ಯಾರಿಗಾದ್ರೂ ಹಾಗೆ ಅಲ್ವಾ? ಹ. ಯಾರು ನಿನ್ನಪ್ಪ ಅಂತ ಕೇಳಿದಾಗ ಸಿಟ್ಟು ಏರ್ದು ಇರ್ತದ. ಹೌದೌದೌದು. ಹಾಗೆ ನನ್ ಸಿಟ್ಟು ಅಂದ್ರೆ ಬಂದ್ರೆ ನನ್ನ ಭಾವನೆ ಸರಿಯಾಗಿ ನಿನಗೆ ಅರ್ಥ ಆಗ್ಲಿಲ್ಲ. ನೀ ಭಾವನೆಯಲ್ಲಿ ಹೇಳಲೇ ಇಲ್ಲ. ಕೇಳುವ ಶೈಲಿ ತಪ್ಪಿ ಹೋಯ್ತು. ಸೇರಿ ತಪ್ಪಾಡ್ಕೊಂಡವು ನೀನೆ. ಹೇಳಪ್ಪ, ಯಾರ ಮಗ ನೀನು? ಹೀಗೆ ಕೇಳಿದ್ರೆ ನಾವು ಜೋರ ಆಗುದಿಲ್ಲ ಆಗಿತ್ತು. ಯಾರಂದೇ ಇಲ್ವಾ? ಹೌದು, ನಿನಗೆ ಸಿಟ್ಟು ಏರ್ತು. ಏರೋ ಇಲ್ಲಿ ಬಿಲ್ಲೋ. ಯಾರ ಮಗ ನೀನು? ಯಾರು ನೀನು? ನಮ್ಮಪ್ಪ ಏನ ಹೌದು. ಅಂತಿಂತವಲ್ಲ. ಮತ್ಯಾರು? ಶಿವಭಟ್ರು. ಯಾರು? ಶಿವಭಟ್ರು. ಓಹೋ, ಶಿವಭಟ್ರು ಮಗನ ನೀನು? ಅವ್ರಿಗೆ ಒಂದೇ ಹೆಸರಲ್ಲ, ಮತ್ತೆ ಬಹಳ ಹೆಸರು ಉಂಟು. ಯಾವ್ದೆಲ್ಲ ಉಂಟು? ಒಂದು ರೀತಿ ಕರೀತಾರೆ. ಹೇಗೋ ಶಿವಭಟ್ರು ಹೇಳ್ತಾರೆ, ಹೇಳ್ತಾರೆ. ರುದ್ರ ಭಟ್ರು ಹೇಳ್ತಾರೆ, ಶಂಕರ ಭಟ್ರು ಹೇಳ್ತಾರೆ, ನಂಜುನ್ ಭಟ್ರು ಹೇಳ್ತಾರೆ. ಅಂದ್ರೆ ಬಹಳ ಹೆಸರು ಮಾಡಿದ್ದಾರೆ. ಓ, ಮಾಡಿದ ವಿಶ್ವನಾಥ್ ಭಟ್ರು ಹೇಳ್ತಾರೆ. ಹೌದೇನೋ? ಇದು ನನಗೆ ಆಶ್ಚರ್ಯ. ಮಾಡಿದ ಒಂದು ಹೆಸರನ್ನು ಉಳಿಸ್ಕೊಳ್ಳುವುದೇ ಬಹಳ ಕಷ್ಟ. ನಮ್ಮಪ್ಪ ಬಹಳ ಹೆಸರು ಮಾಡ್ತವ್ರು. ಹಾಗೆ ಅಪ್ಪ ಹೆಸರು ಮಾಡೋದಕ್ಕಿಂತಲೂ ಕರೆಯುವುದು ಹಾಗೆ ಇಲ್ಲ. ಹಾಗೆ ಕರೆದದ್ದು. ಹೌದು ಹೌದು. ಸರಿ ಸರಿ ಬಿಡು. ಆಮೇಲೆ ನಮ್ಮ ಅಮ್ಮ ಯಾರು? ನಿನ್ನಮ್ಮ ಯಾರು? ಅಮ್ಮ ಗೋರಮ್ಮ. ಅದು ಅಮ್ಮ ಗೋರಮ್ಮ. ಯಾವ ಗೋರಿ ಉಂಟು? ಗೋರಿ ಗೋರಿ. ಯಾವ ಗೋರಿ? ಅಮ್ಮ ಗೋರಮ್ಮ. ಗೋರಿ ಅಮ್ಮ. ಹೌದು. ಓ, ಅಮ್ಮ ಗೌರಮ್ಮ. ಅದೇ ಮಾಲಯ. ನನ್ನ ಅರ್ಥ ಆಯ್ತು ಬಿಡು, ಅರ್ಥ ಆಯ್ತು. ನಾನು ಗೊತ್ತಾಯ್ತಾ? ನೀ ಯಾರು? ಆ ಶಿವಭಕ್ತರ ಮಗ ಗಣಪತಿ ಭತ್ತ. ಯಾರು? ಗಣಪತಿ ಭತ್ತ. ನಾವು ಈ ಲಕ್ಷ್ಮೀ ಭತ್ತ ಹೋದದ್ದೆಲ್ಲ ಕೇಳಿದ್ಯಾ? ಅದು ಗಣಪತಿ ಭತ್ತ. ಫಸ್ಟು ಎಷ್ಟು ತಿಂಗಳಿಗೆ ಕೊಯ್ಯುವುದು? 3 ತಿಂಗಳಿಗೆ. ಎಂತದ? ಗಣಪತಿ ಭತ್ತ ಓಹೋ ಹೋ, ಗಣಪತಿ ಭಟ್ಟ ಅಂದ್ರೆ ನಾನೇ. ಗಣಪತಿ ಭಟ್ರು ಅಂತ ಹೇಳಿದ್ರೆ ನೀನೇ. ಹೌದಾ? ನಿಮ್ ಮನೆಯಲ್ಲಿ ಹುಡುಗ ಸುಡ್ಕಾಡು ದಿಕ್ಪ್ರಸಂಗಿ ಅದಲ್ವೋ? ಅಪ್ಪ ಯಾರು ಅಮ್ಮ ಯಾರು ಹೇಳಿದೆ. ಮತ್ತೆ ಮನೆಯಲ್ಲಿ ಆಗಲ್ಲ. ಸುಡ್ಕಾಡು ನಿಂಗೇನು? ಅಯ್ಯೋ ದೇವ್ರೆ, ಹಾ. ಏನ್ ಸುಡುಗ ಅಂದ್ರೆ ಬೇಕಾದಲ್ಲ ಸರಿ ಉಂಟಲ್ಲ ಮಾರೆ. ಯಾಕೆ ಭೂತ ಅಂತಲ್ಲ? ಅಲ್ಲ, ಮತ್ತೆ ಸುಡುಗಾಡು ಮನೆ ಅಂತ ಹೇಳಿದ್ರೆ ಹಾಗೆ ಅನಿಸುತ್ತಲ್ವಾ? ಸುಡುಗಾಡಿನ ಪಕ್ಕದಲ್ಲೇ ನಮ್ಮ ಮನೆ ಇರುವುದು ಅಂತ. ಹಾಗೆ ಹೌದೌದು. ಮನೆಯಲ್ಲಿ ಹೌದು. ಇಲ್ಲಿ ನೀ ಮಾಡುವ ಉದ್ಯೋಗ ನೋಡ್ಯಾ, ಎಲ್ಲ ದನ ಕಾಯುತ್ತಾ ಇದ್ದೇನೆ. ಎಲ್ಲ ಗೋವುಗಳು ನಮ್ದೇ ಇದು. ಹೌದಾ? ಹಾ, ಇದು ನಿನಗೆ ಕಾರ್ಯ. ಕಾರ್ಯ. ನೀನು ಗಣಪತಿ ಭಟ್ಟ. ಗೊತ್ತೌದು. ಅದೇನಾ ಸಿಗ್ತಾ? ಗಣಪತಿ ಭಟ್ರೆ, ಹಾ. ಇಷ್ಟಕ್ಕೆ ಮಾತನಾಡಿ ಮುಗಿಸಿ ಹೋಗುವ ಕಾರ್ಯ ಸಿಕ್ಕಿದ್ದಲ್ಲ. ಮತ್ತೆ ಈಗ ಇನ್ನೂ ಪರಿಚಯವನ್ನು ನೀನು ಹೇಳಿ ಆಯ್ತು. ಹೌದು. ನಾನು ಯಾರು ಅಂತ ನಿನಗೆ ಗೊತ್ತಾಯ್ತಾ? ನೀ ಯಾರು ನಂಗೆ ಮರೆಯ ನಂಗೆ ಸಂಬಂಧ ಉಂಟಾ? ಹಾಗಲ್ಲ, ಈ ಗೋವುಗಳು ಮಾತ್ರ ನಂಗೆ ಸಂಬಂಧ ಬಿಟ್ಟರೆ ನಂಗೆ ನೀ ಸಂಬಂಧ ಅಲ್ಲ. ನಿನಗೆ ಗೋವುಗಳು ಮಾತ್ರ ಸಂಬಂಧ, ಹೌದು. ಹಾ. ಆದ್ರೆ ನನ್ನ ವಿಳಾಸವನ್ನು ನಿನಗೆ ನಾನು ಹೇಳಲೇಬೇಕೀಗ. ಹೌದಾ? ಸಾಮಾನ್ಯದವನಲ್ಲ. ಯಾವ? ಲಂಕಾಪಟ್ಟಣ ಅಂತ ಕೇಳಿದ್ದೀಯ? ಲಂಕಾಪಟ್ಟಣ. ಸುವರ್ಣ ಲಂಕೆ. ಕೇಳಿದ್ದೆ ಕೇಳಿದ್ದೆ. ಸಮುದ್ರದ ಆಚೆ. ಹೇಳ್ತೆ ಹೋಗಿಲ್ಲ.
ವರ್ತಮಾನ ಕಾಲದಲ್ಲಿ ಹಾ. ಆ ಲಂಕಾಪಟ್ಟಣವನ್ನು ಆಳುವಂತ ಹಾ. ನನ್ನ ಹೆಸರು ಹಾ. ಲಂಕೇಶ. ಸಂಕೇಶ್ ನೀನೆಯ? ಹೌದು ಸರ್. ಏನಾಯ್ತು? ಏನಾದ್ರು ಸುದ್ದಿ ಕೇಳಿದ್ದೇವು? ಅದೇ ಲಂಕೇಶ್ ಸುದ್ದಿ ಕೇಳಿದ್ದೆ. ಹಾ, ಏನಾಯ್ತು? ಸುದ್ದಿ ಬರ್ತಿತ್ತ? ಹೌದಾ? ಈಗೇನಾಯ್ತು? ಸುದ್ದಿ ಇಲ್ಲಪ್ಪ ಈಗ. ಹಾಗಲ್ವೋ? ಅಂದ್ರೆ ಲಂಕೆಯ ಒಡೆಯನಾಗಿರುವ ಕಾರಣಕ್ಕಾಗಿ ಲಂಕೇಶ. ಹೆಸರು ದಶಕಂಠ. ಒಂದನೇನು ರಾವಣ ರಾಕ್ಷಸ. ನಾ ಕೈ ಮುಗಿತೆ. ಏನಾಯ್ತು ನಿನಗೆ? ರಾಕ್ಷಸ ನನ್ನ ಈ ಕುಟುಂಬ ನುಂಗಿ ಬಿಡ್ತೇವ ಅದಯ್ಯ. ಪುಣ್ಯಾತ್ಮ. ತಪ್ಪಾಯ್ತು. ನೀನು ಹೆದರುವುದು ಬೇಡ, ಮುಂದೆ ಬಾರ. ಬೇಡ. ಏನು ರಾಕ್ಷಸ ಅಂದ ಕೂಡಲೇ ಕಂಡವರನ್ನ ಹಿಡಿದು ನುಂಗುತ್ತಾರೆ ಅನ್ನುವ ಅರ್ಥ ಅಲ್ಲ. ನೀ ನನ್ನ ಕುಟುಂಬ ನುಂಗಿದ್ರೆ ಹಾ. ನಾನಿನ್ ಹೊಟ್ಟೆ ಒಳಗೆ ಹೋಗಿ ಕಣ್ಣಲ್ಲಿ ಪಿಳಿ ಅಂತ ಬಿಡ್ಬೇಕು ಮತ್ತೆ. ಹಾಗೆ ಹಾ. ಹಾಗೆ ನೀ ಅಂಜುವುದು ಬೇಡ. ಮತ್ತೆ ನಾನು ರಾಕ್ಷಸನೇ ಹೌದಾದ್ರೂ ಹಾ. ನಿನ್ನನ್ನ ಹಿಡಿದು ನುಂಗುವುದಕ್ಕಾಗಿ ಬಂದವನಲ್ಲ. ಓ ನೀ ಮನುಷ್ಯ ತಿನ್ನು ರಾಕ್ಷಸ ಅಲ್ಲ, ಯಾವ ಮನುಷ್ಯರು ತಿನ್ನುವ ರಾಕ್ಷಸನೇ ಅಲ್ಲ ನಾ. ಮತ್ತೆ ಹೊಟ್ಟೆ ಎಂತ ತಿಂತೀಯೋ? ಹೊಟ್ಟೆ ನೀವಲ್ಲ ಏನು ತಿನ್ನುವುದನ್ನೇ ತಿನ್ನುವ ಹೌದಾ? ಅದು ಅಲ್ವಾ ಪುಣ್ಯಾತ್ಮ? ಯಾಕೆ ಹೇಳಿದ ನನ್ನ ಪರಿಚಯವನ್ನ? ಯಾಕೆ? ಈಗ ನಾನು ಬರುತ್ತಾ ಇರುವುದು ಹಾ. ಲಂಕಾಪಟ್ಟಣದಿಂದಲ್ಲ. ಅಲ್ಲ ಹಾ. ನೀನು ರಾವಣೇಶ್ವರ ಅಂತೀಯ, ಹೌದು. ಲಂಕೆ ಅಧಿಕಾರಿ ಅಂತೀಯ. ಹಾ. ನೀನು ಕಲ್ಲು ವ್ಯಾಪಾರ ಯಾವಾಗ ಶುರು ಮಾಡಿದ್ದು? ಒಂದು ವ್ಯಾಪಾರ. ಹೌದು. ಏನ ರಾವಣ ಸಂಪೂರ್ಣ ಕಳ್ಕೊಂಡ ಅಂತ ಯಾರು ಹೇಳಿದ್ರು ನಿನಗೆ? ಬಹುಶಃ ಯಾಕ? ಹೊಳೆ ಬಂದು ಕಲಿಕೆ ತಿಂತಿದ್ದೆವು. ಏ ಮೂಢ. ಹೊಳೆ ಬಂದು ಕಲಿಕಲ್ಲು. ಥು, ಹುಡುಗ, ಹಾ. ಅದು ಹಳೆ ಬದಿಯ ಕಲ್ಲು ಅಲ್ಲ. ಮತ್ತೆ ಅದು ಏನು ಅಂತ ತಿಳ್ಕೊಂಡೇ ಏನು? ಏನು ಸಾಮಾನ್ಯವಾಗಿ ಹಳೆಯ ಕಡೆ ಸಿಗುವಂತ ಕಲ್ಲನ್ನು ಹಿಡ್ಕೊಂಡು ನಾನು ತಿರುಗ್ತಾ ಇದ್ದೇನೆ ಅಂತ ಭಾವಿಸಿದ್ಯಾ? ಮತ್ತೆ ಸಾಮಾನ್ಯವಾದದ್ದಲ್ಲ, ಹಾ. ಕಲ್ಲಲ್ಲ. ಹಾ. ಇದು ಶಿವನ ಹಾ. ಆತ್ಮಲಿಂಗ. ಏನಾಯ್ತಾ? ಒಂದು ಕಲ್ಲು ಇಟ್ಕೊಂಡು ಶಿವನ ಆತ್ಮಲಿಂಗ ಅಂತ ಏ ಹುಚ್ಚರಾಗಿ ಮಾತಾಡ್ಬೇಡ. ಛೆ, ಆತ್ಮಲಿಂಗ ಇರುವುದೆಲ್ಲಿ? ಎಲ್ಲಿ? ಶಿವನ ಹತ್ರ. ಶಿವನ ಹತ್ತಿರ. ಶಿವ ಇರುವುದೆಲ್ಲಿ? ಎಲ್ಲಿ? ಕೈಲಾಸದಲ್ಲಿ. ಕೈಲಾಸದಲ್ಲಿ. ನೀ ಇಲ್ಲಿದ್ದೆ, ಅಲ್ಲಿದ್ದ. ನೀ ಯಾಕೆ ಸಿಟ್ಟು ಆಗಿದ್ರ? ಹಾಗಾಗಿಯೇ ಹೇಳಿದ್ದೆ, ಹಾ. ನಾನೀಗ ಬಂದದ್ದು ಲಂಕಾಪಟ್ಟಣದಿಂದ ಅಲ್ಲ, ಮತ್ತೆ ನಾನು ಬಂದದ್ದು ಹಾ. ಕೈಲಾಸದಿಂದ. ಕೈಲಾಸ ಏನಾಯ್ತಾ? ಏ ಹುಡುಗ, ಕಾಲು ಸರಿ ಉಂಟು, ಏನಾಗಿದೆ ಕಾಲಿಗೆ? ಹಿಂದೆ ಮುಂದಿಲ್ಲ. ಇಲ್ಲ. ನಮ್ಮಲ್ಲೇ ಹೇಗೆ ಕೇಳಿದ್ರೆ ಹಾಗೆ. ಕೈಲಾಸಕ್ಕೆ ಹೋದಂದ್ರೆ ಅವ್ನು ಸತ್ತೋದು ಅಂತ ಅವ ಕೈಲಾಸ ಸೇರ್ಕೊಂಡ. ಮತ್ತು ಹೋದ್ರೆ ಬರ್ತಾರಂತ ಆದ್ರೆ ಭೂತ ಆಗಿಯೇ ಬರುವುದು. ಹಾಗಾಗಿ ಅದಕ್ಕೆ ಕಾಲು ನೋಡಿದೆ ಹಿಂದೆ ಮುಂದೆ ಉಂಟ ಅಂತ ಹೇಳಿ. ಅಂದ್ರೆ ಈಗ ನಾನು ಭೂತವಾಗಿ ಬಂದದ್ದು ಅಂತಲ್ಲ, ಭೂತಕ್ಕೆಲ್ಲ ಕಾಲು ಹಿಂದೆ ಮುಂದಂತೆ. ನನ್ನ ಕಾಲು ಸರಿಯಾಗಿ ಉಂಟು ನೋಡು. ಹೌದು ಮಾರಾಯ. ಏ, ಹಾ. ಏನು ಸಾಮಾನ್ಯರಂತೆ ಹಾ. ಕೈಲಾಸಕ್ಕೆ ಹೋದವ ಅಂತ ನಾನು ತಿಳಿದಿಯಾ? ಹಾ. ಹೋಗುವುದಕ್ಕಾಗಿ ಹೋದದ್ದಲ್ಲ, ಹಾ. ಹೋಗಿ ಪುನಃ ಬರುವುದಕ್ಕಾಗಿ ಹೋದದ್ದು. ಒಂದು ನೀನು ಹೊರತು ಜೀವಂತವಾಗಿ ಸಶರೀರಿಯಾಗಿ ಹೋದವ ನಾನು. ಹಾಗೆ ಬಂದ್ಯಾ? ಹಾಗಾಗಿ ಅಷ್ಟು ಸಾಮರ್ಥ್ಯ ಇರುವ ಕಾರಣಕ್ಕಾಗಿ ಹಾ. ಮತ್ತೆ ಹಾ. ಈ ಹೋಗ್ಬೇಕಾದದ್ದು ಯಾರು ಗೊತ್ತಾ? ಹಾ. ಹಿಂತಿರುಗಿ ಯಾರಿಗೆ ಬರ್ಲಿಕ್ಕಾಗತ್ತದೋ ಹಾ. ಅಂತವ್ರು ಮಾತ್ರ ಹೋಗ್ಬೇಕು. ಅಂತ ಸಾಮರ್ಥ್ಯವುಳ್ಳವನ ಒಂದು ಇದು ಅಲ್ಲಿ ಹೋಗ್ತಕ್ಕ ಬಂದ್ಯಾ? ಅಲ್ಲಿಗೆ ಹೋಗಿ ಹಾ. ಶಿವನನ್ನ ಮೆಚ್ಚಿಸಿ ಹಾ. ಪಡೆದು ಬಂದಿರುವಂತಹ ಆತ್ಮಲಿಂಗ. ಸರಿಯಪ್ಪ. ಏನೀಗ ಮತ್ತೇನು ಅಲ್ಲ. ಹಾ. ನೋಡಿದ್ಯಾ? ಹಾ. ಸಮಯ ಯಾವುದು ಅಂತ ನಿನಗೆ ಗೊತ್ತಾಗ್ತಾ ಇದೆಯಾ? ಮುಸ್ಸಂಜೆ ಹೊತ್ತು. ಇದು ಸಂಧ್ಯಾ ಕಾಲ. ಹಾ ಹಾ. ಈ ಕಾಲಕ್ಕೆ ಹಾ. ಬ್ರಾಹ್ಮಣರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಸಂಧ್ಯಾ ವಂದನೆಯನ್ನ ಮಾಡಬೇಕಾದದ್ದು ನಿಯಮ. ಹೌದು ಅಲ್ವಾ? ನಾ ಮನೆ ಹೋಗಿ ಮಾಡ್ಬೇಕೀಗ. ಹೌದಾ? ಹೌದು. ಮನೆಗೆ ಹೋಗಿ ನೀ ಮಾಡುವುದು ಹೌದು. ಹಾ. ಅದು ಒಂದು ಪುಣ್ಯಾತ್ಮ. ಏನು? ನಾನು ಕೂಡ ಬ್ರಾಹ್ಮಣನೇ. ಎಂತ ಮಾತಾಡ್ತೆ ಮಾರಾಯ. ಏನಾಯ್ತು? ನೀನೊಬ್ಬ ರಕ್ಕಸ ಬ್ರಾಹ್ಮಣ ಅಂತ ಹೇಳ್ತೀಯ. ಯಾಕೆ? ನಾನು ಬ್ರಾಹ್ಮಣನೆಯೋ? ಹೇಗೆ ಬ್ರಾಹ್ಮಣ ಆಗುತ್ತೀನು? ನನ್ನಪ್ಪ ಹಾ. ಸಾಮಾನ್ಯದವನಲ್ಲ, ಅಂತಾಯ್ತು. ವಿಶ್ವವಸ್ತು. ಹಾ. ಹೌದು, ಬ್ರಾಹ್ಮಣ. ವಿಶ್ವವಸು. ಕೈಕಸಾದೇವಿ ಹಾ. ಅವಳು ರಾಕ್ಷಸಿ. ಅವಳು ಅಮ್ಮ ರಾಕ್ಷಸಿ. ಅಪ್ಪ ಬ್ರಾಹ್ಮಣನು. ನೀ ಬೆಕ್ಕಿ ಸಂತಾನದವ ಮಾರಾಯ. ಕೇಳು, ನಾ ಬೇಸರ ಬೇಡ. ಹುಡುಗ, ನೀನು ಮಾತನಾಡ್ಲಿಕ್ಕಟ್ಟಿಲ್ಲ. ಹಾ. ಅಧಿಕ ಪ್ರಸಂಗದ ಮಾತಾಡಿದ್ರೆ ಜಾಗ್ರತೆ. ಅದಿ ಪಸಂದ ಅಲ್ವಾ? ಹಾ. ಅಪ್ಪ ಬ್ರಾಹ್ಮಣ, ಬ್ರಾಹ್ಮಣ, ಅಮ್ಮ ರಕ್ಕಸಿ. ರಕ್ಕಸಿ. ಬೆಕ್ಕಿ ಆಗ್ಲಿಲ್ವಾ? ಹಾಗಲ್ಲ ಅದು. ಹಾಗೆ ಕೇಳನಪ್ಪ. ಹಾಗಲ್ವ? ಹಾ. ಅಂದ್ರೆ ಅಪ್ಪ ಬ್ರಾಹ್ಮಣನಾಗಿರುವ ಕಾರಣಕ್ಕಾಗಿ ಹಾ. ನಾನು ಬ್ರಹ್ಮ ವಂಶದಲ್ಲಿ ಜನಿಸಿದವ. ಅದಕ್ಕಾಗಿ ಒಂದು ರೀತಿ ಬ್ರಹ್ಮ ರಾಕ್ಷಸ ನಾನು. ಮುಗ್ದೇ ಹೋಯ್ತು. ಹಾ. ಈ ಬ್ರಹ್ಮರಕ್ಕಸ ಹಿಡ್ಕೊಂಡ್ರೆ ಬಹಳ ಅಪಾಯ. ಹಾ. ಬ್ರಹ್ಮರಕ್ಕಸ ಹಿಡ್ಕೊಂಡು ನಾವು ಪುರೋಹಿತ ಹತ್ರ ಹೋಗ್ಬೇಕು. ಹೌದು. ಒಳ್ಳೆ ಜ್ಯೋತಿಷ್ಯರ ಹತ್ರ. ನೋಡು, ಒಳ್ಳೆ ಭಟ್ರಿದ್ರು ಜಾತಕ ತೋರ್ಸ. ನಾವು ಬ್ರಹ್ಮರಕ್ಕಸ ಹಿಡ್ಕೊಂಡು ಜ್ಯೋತಿಷ್ಯ ಹತ್ರ ಹೋದ್ರೆ ಹೋಗ್ಬೇಕು.
ಇಬ್ರು ಹಿಡ್ಕೊಂಡೇ ಆಗ್ತದೆ ಮತ್ತೆ. ಅದು ಹೇಗೆ? ಈಚೆ ಬ್ರಹ್ಮರಕ್ಷಸ ಇಟ್ಕೊಂಡದ್ದು ಅವ್ನು ಬಿಡಿಸ್ಲಿಕ್ಕೆ ಆ ಒಬ್ರು ಇವ್ರು ಹಿಡ್ಕೊಂಡು ಜ್ಯೋತಿಷ್ಯರು ನಾವಿಬ್ರು ಕೈ ಸಿಕ್ಕಿಬಿಟ್ಟು ಒದ್ದಾಡ್ತಿರ್ತೇವೆ. ಈಗ ಪುರೋಹಿತರು ಬ್ರಹ್ಮರಾಕ್ಷಸ ಹಿಡ್ಕೊಂಡು ನಮ್ಮ ತಿಂತಿರ್ತಾರೆ ಅಂತ ಹಾಗಲ್ಲ. ನಾನು ಹೇಳಿದ್ದಷ್ಟೇ, ನಮ್ಮ ವಂಶದವನಾಗಿರುವ ಕಾರಣಕ್ಕಾಗಿ ಸಂಧ್ಯಾ ವಂದನೆಯನ್ನು ಮಾಡುವುದು ನನಗೆ ಆದ್ಯ ಕರ್ತವ್ಯ. ಮಾಡು ಮಾಡು, ಬೇಕಾದ ಸ್ಥಳ ಉಂಟು ಮಾಡು. ಬೇಕಾದಷ್ಟು ಸ್ಥಳ ಉಂಟು ಅಂತ ನನಗೂ ಗೊತ್ತಿದೆ ಪುಣ್ಯಾತ್ಮ. ಆದ್ರೆ ಕೈಯಲ್ಲಿ ಹಿಡಿದಿರುವಂತ ಈ ಆತ್ಮಲಿಂಗ ಅದಕ್ಕೆ ಇದನ್ನು ಹಿಡಿದುಕೊಂಡು ನಾನು ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಆಗುತ್ತದ? ಕೆಳಗಿಡು ಮಾಡು. ಕೆಳಗಿಡುವುದಕ್ಕಾಗುತ್ತಲ್ಲ ಅದು. ನಿನಗೆ ವಿಷಯ ಗೊತ್ತಿಲ್ಲ. ಇದನ್ನು ನಾನು ಭೂಮಿಗೆ ಸ್ಪರ್ಶಿಸುವಂತಿಲ್ಲ. ಬಿಟ್ರೆ ನಾವು ಎಲ್ಲಿ ಇಡ್ತೇನೋ ಅಲ್ಲಿಯೇ ಇದು ಸ್ಥಾಪನೆ ಆಗಿ ಹೋಗ್ತದೆ. ನೀವು ಹೊರಟದೀಗ ಲಂಕೆಗೆ, ನಾನು ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿಯೇ ಈ ಆತ್ಮಲಿಂಗವನ್ನ ಸ್ಥಾಪನೆ ಮಾಡಬೇಕು. ಅಲ್ಲಿವರೆಗೆ ಭೂಮಿಯಲ್ಲಿ ಇಡುವಾಗಿಲ್ಲ, ಭೂಮಿಯ ಮೇಲೆ ಇಡುವಾಗಿಲ್ಲ. ಅದಕ್ಕೇನಾಗಬೇಕೀಗ? ಹಾಗಾಗಿ ಸುಂದರನಾಗಿರುವಂತಹ ಬಾಲಕ ನೀನು, ಒಳ್ಳೆಯ ಹುಡುಗ. ನಾನು ಸಂಧ್ಯಾ ವಂದನೆಯನ್ನ ಮಾಡಿ ಬರುವ ತನಕ ಈ ಆತ್ಮಲಿಂಗವನ್ನ ನೀನು ಹಿಡಿದುಕೊಂಡಿದ್ರೆ ನಿನಗೆ ಏನು ಬೇಕೋ ಎಷ್ಟು ಬೇಕೋ ನಾನು ಅಪ್ಪ ಬೈತಾರೆ ಈಗ. ದನ ಹೊಡ್ಕೊಂಡು ಹೋಗದೆ ಇದ್ರೆ ಇದು ಹಿಡಿದು ನಾನು ನಿಂತ್ಕೊಳ್ಳುವುದು, ನೀವು ಹೋಗಿ ಸ್ನಾನ ಮಾಡಿಕೊಂಡು ಸಂದೋಧನೆ ಮಾಡಿ ಬರುವುದಾ? ತಪ್ಪು ಸೋತಿಲ್ಲ ಪುಣ್ಯಾತ್ಮ ಆಗುದಿಲ್ಲ. ಹಾಗೆ ಹೇಳ ಆಗುದಿಲ್ಲ. ನೀ ಆಗುವುದಿಲ್ಲ ಅಂತ ಹೇಳುವುದು ಬೇಡ. ನಿನಗೆ ಆಗಬೇಕು ಅಂತಾದ್ರೆ ಏನ್ ಬೇಕು ಕೇಳು. ವಜ್ರ ಬೇಕಾ, ಚಿನ್ನ ಬೇಕಾ, ವೈಢೂರ್ಯ ಬೇಕಾ, ಯಾವುದು ಸುಖ ಬೇಕು ರಾವಣನಿಂದ ಕೊಡಲ್ಪಡುತ್ತದೆ. ನನಗೆ ವಜ್ರ ಬಂಗಾರ ಯಾವುದು ಬೇಡ, ಮತ್ತೆ ಯಾವ್ದು ಬೇಕು? ನಾ ಕೇಳ್ತೀವಿ ಕೊಡ್ತೀಯಾ? ಕೇಳಪ್ಪ. ಕಡುಬನ್ನು ಬಡಿಸುವೆಯ ಕಡುಬು, ಚಕ್ಕುಲಿ, ಹೋಳಿಗೆ, ಕರ್ಜಿಕಾಯಿ, ಎಳ್ಳುಂಡೆ, ಲಾಡು, ಪಾಯಸ, ಮುದುಕೋ. ಕಡುಬನ್ನು ಬಡಿಸುವೆಯ ಲಿಂಗವ ಬಿಡಿಯುವೆಗೆ ಅಯ್ಯ, ಲಿಂಗವ ಬಿಡಿಯುವೆಗೆ ಅಯ್ಯ. ತಡಮಾಡದೆ ಮೋದಕಗಳ ಗೀಯುತ, ತಡಮಾಡದೆ ಮೋದಕಗಳ ಗೀಯುತ, ಅವಗಲ ದೋಷವ ಪಡಿಸೋ. ಚಿನ್ನ ಬೇಕೋ, ಏನು ಸಂಪತ್ತು ಬೇಕು ಕೇಳು, ನಾನು ಕೊಡ್ತೇನೆ. ಈ ಗಣಪತಿ ನಿನ್ನ ವಜ್ರಕ್ಕೋ, ವೈಡೂರ್ಯಕ್ಕೋ, ಬಂಗಾರಕ್ಕೋ ಯಾವುದನ್ನು ಕೇಳುವುದಿಲ್ಲ, ಬಯಸುವುದೂ ಇಲ್ಲ. ಯಾವುದು ಬೇಡುವ? ಮತ್ತೇನು ಬೇಕು ನಿನಗೆ? ಈ ಪ್ರೀತಿಯಿಂದ, ಆತ್ಮಶುದ್ಧಿಯಿಂದ ಏನ್ ಕೊಡ್ತೀಯ ಹೇಳು? ನಿನಗೆ ಏನ್ ಬೇಕು ಹೇಳು? ನನಗ ಹೌದು, ಕಡುಬು ಬೇಕು. ಏನೋ ಕಡುಬು? ಕಡುಬು ಕಡುಬು ಬೇಕಾ? ಎಷ್ಟು ಕಡುಬು ಬೇಕು ಕೇಳ, ಕೊಡ್ತೇನೆ. ಅದಲ್ಲದೆ ನೀನೇ ಕೇಳಿದ್ದು ಕಡುಬು ಬೇಕು ಅಂತ. ನೀ ಎಂತ ಮತ್ತೆ ಸ್ವಲ್ಪ ಕೊಟ್ಟು ಹಾಗಲ್ವ? ಈ ಕಡುಬು ಕೇಳಿದ್ದಲ್ಲ, ಮತ್ತೆ ಕೊಟ್ಟೆ ಕಡುಬು. ಕೊಟ್ಟೆ ಕಡುಬು ಅಷ್ಟೇ ಅಲ್ಲ, ಮತ್ತೆ ಕಬ್ಬು ಬೇಕು. ಕಬ್ಬ? ಯಾವ ಕಬ್ಬು? ಒಂದ್ 2-3 ಗಂಟು ಕಬ್ಬು ಕೊಟ್ರಾಗಿಲ್ವಾ? ಒಂದು ಹೊರೆ ಕಬ್ಬು ಬೇಕು. ಒಂದು ಹೊರ ಕಪ್ಪು ನಿನಗೆ. ಆಮೇಲೆ ಎಳ್ಳುಂಡೆ ಕೊಡ್ತೀಯ? ಎಳ್ಳುಂಡೆ, ಚಕ್ಕಲಿ, ಚಕ್ಕಲಿ, ಹೋಳಿಗೆ, ಹೋಳಿಗೆ, ಪಾಯಸ, ಆಮೇಲೆ ಲಾಡು. ಅದು ಲಾಡು ಲಾಡು. ಲಡ್ಡು ಹೇಳಿದ್ರೆ ಸಣ್ಣದು, ಲಡ್ಡು ಅಂದರೆ ಸಣ್ಣ, ಲಾಡು ದೊಡ್ಡದು. ಓಹೋ, ನಿನಗೆ ಬೇಕಾದದ್ದು ದೊಡ್ಡದು. ದೊಡ್ಡ ಲಾಡು. ಸತ್ಯ ಹೇಳು ಹುಡುಗ, ಇಷ್ಟೆಲ್ಲ ಕೇಳಿದ ನೀನು ಒಬ್ಬನೇ ತಿಂತೀಯೋ ಅಥವಾ ಮತ್ತೆ ಯಾರಿಗೋ ಕೊಟ್ಕೊಂಡು ತಿಂತೀಯೋ? ಅಯ್ಯೋ, ಅದು ಹಾಗೆ. ಮೊದಲು ನನ್ನ ಹತ್ರ ಇರ್ತದೆ, ಆಮೇಲೆ ನನ್ನ ಹತ್ರ ಹೇಳಿರ್ತಾರೆ, ಅವ್ರು ತಿಂತಾರೆ. ಮೊದಲೇ ಒಂದು ನಿನ್ನ ಹತ್ತಿರ, ಮೊದಲಿನ ನನ್ನ ಹತ್ರ ಪಂಚಕಜ್ಜಿ ಎಲ್ಲ ಇರ್ತದೆ. ಆಮೇಲೆ ಪಂಚಕಜ್ಜಿ ಎಲ್ಲ ಕೇಳಿದ್ರೆ ಪಕ್ಕಲಿದ್ದ ತಿಂತಿರ್ತದೆ ಬೆಳೆವರೆಗೂ. ಹಾಗಾಗಿ ಇಷ್ಟೆಲ್ಲ ಕೇಳುವುದು ನೀನು. ಯೋಚನೆ ಮಾಡಬೇಡ.
ನೀನು ಕೇಳಿರುವಂತ ಈ ಎಲ್ಲವನ್ನ ಹಾ. ನಿನಗೆ ಕಡುಬು ಹಾ. ಚಕ್ಕುಲಿ ಮೋದಕ ಮೋದಕ ಕಬ್ಬು ಪಂಚಖಾದ್ಯ ಎಲ್ಲ ಗೊತ್ತಲ್ಲ ಏನೇನು ಬೇಕು ಹಾ. ಎಲ್ಲವನ್ನ ಕೊಡ್ತೇನೆ. ಆಯ್ತು. ಆದ್ರೆ ನಾನು ಬರುವ ತನಕ ಹಾ. ಈ ಆತ್ಮಲಿಂಗವನ್ನು ಹಿಡಿದುಕೊಂಡು ನೀನು ನನಗೊಂದು ಸಹಾಯ ಮಾಡೆ. ಹೌದಿಲ್ಲ ಹೌದಾ? ಇಷ್ಟೆಲ್ಲ ಗೊತ್ತಿನ ಮೇಲೆ ಒಂದು ಸಣ್ಣ ಉಪಕಾರ ಮಾಡುವ ಹೌದಾ? ಬೇಗ ಹೋಗುವ ಅಯ್ಯೋ, ಬೇಗ ಬರ್ತೆ. ಕಡಾದ್ರೆ ಅಪ್ಪ ಬೈತಾರೆ ಮರ ಅಲ್ಲಪ್ಪ, ಕೊಡು. ಹೀಗೆ ಹೋಗ್ತೇನೆ ಹಾಗೆ ಬರ್ತೇನೆ. ಕೊಡು ಆಯ್ತಾ? ಬೇಗ ಹೋಗುವ ಏನ್ ಮಾಡುವುದು ಕೊಟ್ಟಿದ್ದೀಯೋ ನೀನು? ನೀ ಸುಳ್ಳೆ ಸಾಹಿತ್ಯ ನೀನ ಏನು ಅದು ಆತ್ಮಲಿಂಗ ಅಲ್ಲ ಅದ. ಮತ್ತೆ ಕವಿ ಕಲ್ಲು ಸತ್ತಿನ್ನ ಎಷ್ಟು ಭಾರ ಉಂಟು ಮಾರಾಯ ಒಂದು ಹಿಡ್ಕೊಂತೇನೆ ನನ್ನ ಹತ್ರ ನಿನಗೆ ಭಾರ ಆಯ್ತಾ? ಮತ್ತೆ ಅದಕ್ಕಾಗಿಯೇ ಹೇಳುವುದು ಏನು ನಾವು ದೇವರನ್ನ ಒಲಿಸಿಕೊಳ್ಳಬೇಕು ಅಂತಾದ್ರೆ ಹಾ. ಅಂತರಂಗ ಶುದ್ಧದಿಂದಲಾಗಿ ಪ್ರಯತ್ನವನ್ನ ಪಡಬೇಕು. ಅದು ಹೇಗೆ ನೀವು ಹೇಳಿದೆಯಲ್ಲ, ಹಾ. ಇದೊಂದು ಹಳೆ ಬದಿಯಲ್ಲಿರುವಂತಹ ಕಲ್ಲು ಕಲ್ಲು ಎಂಬ ಹಾಗೆ ತಾತ್ಸಾರವಾಗಿ ಮಾತನಾಡುತ್ತಾ ಹಾ. ಈ ಆತ್ಮರಂಗವನ್ನ ಇಟ್ಟುಕೊಳ್ಳುವುದಕ್ಕೆ ನೀ ಪ್ರಯತ್ನ ಪಟ್ಟೆ. ಹಾ. ಹಾಗಾಗಿಯೇ ಇದು ನಿನಗೆ ಭಾರ ಆಯಿತು. ಹಾ. ಒಂದು ಕೆಲಸ ಮಾಡು, ಹಾ. ಓಂ ನಮಃ ಶಿವಾಯ ಎನ್ನುತ್ತಾ ಹಾ. ಆ ಶಂಕರನನ್ನ ಭಕ್ತಿಯಿಂದ ಸ್ಮರಿಸುತ್ತಾ ನೀ ಹಿಡಿದತ್ತೆ ಹೋದಾದ್ರೆ ಹಾ. ನಿನಗೆ ಭಾರವಾಗಿರುವ ಈ ಲಿಂಗ ಹಾ. ಹೂವಿನಷ್ಟು ಹಗುರವಾಗಿದೆ. ಹೌದಾ ಬರಬಾಗಿದೆ ಪ್ರಯತ್ನ ಮಾಡು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬೇಗ ಇಡು ಮಾರಾಯ ಓಂ ನಮಃ ಶಿವಾಯ ಬೇಗ ಕೊಡು ಮಾರಾಯ ಓಂ ನಮಃ ಶಿವಾಯ ಬೇಗ ಕೊಡ ಒಟ್ಟ ಆಯ್ತಲ್ಲ, ಬೇಗ ಇಡು ಮಾರಾಯ ಕಲಾಗ್ತದೆ ಒಂದು ಬಿಟ್ಟು ನೋಡ. ಏನ್ ಮಾಡ್ತಾ ಇದೀಯ ಹುಡುಗ? ಅದೇ ನೋಡಿದ್ಯಾ ಎಷ್ಟು ಹಗುರ ಆಯ್ತು ಅಂತ. ಒಂದು ಕೆಲಸ ಮಾಡ ಏನು? ಇಲ್ಲೊಂದು ಕಾಲು ಕೊಡ ಅದೇ ಇಲ್ಲೊಂದು ಕಾಲು ಕೊಟ್ಟು ಇನ್ನೊಂದು ಹೀಗಿಟ್ರೆ ತುಂಬ ಮನೆ ಆಗ್ತದೆ ಕುರುಮಣೆ ಮಾಡ್ಲಿಕ್ಕೆ ಅದು ಬೇಡ. ಅಲ್ಲ ನಿನ್ನ ಬಾಯಿ ತೆಗೆದ್ರೆ ಸಾಕು. ಅದು ಇಬ್ಬರದು ಹಾಗೆ ಅಂತ ನಮ್ಮ ಒಳಗೆ ಒಳಗೆ ಒಂದೊಂದು ಹೋಗುತ್ತದೆ ಏ ಅದಲ್ಲ, ಒಂದು ನಿನ್ ತೆಗೆಯುವ ನಾನು ತೆಗೆಯುವ ಬೇರೆ ಬದಿ ನಿಂದ ಐತೆ ತಗೊಂಡು ನಂದೆ ಇದೇ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದಲ್ಲ ಇದು ಏ ಏ ಏ ಅಲ್ಲ ಹೆದರ್ಕ ಜಗತ್ತ ಮಹಾರಾಯ ಇದು ಮುಂದೆ ಸಮಯದಲ್ಲಿ ಆಟವನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ. ಹಗುರ ಆಯ್ತು ಅಂತ ಅಯ್ಯೋ ಪುಣ್ಯಾತ್ಮ, ಹಗುರ ಆಯ್ತು ಅನ್ನುವ ಕಾರಣಕ್ಕೆ ಆಟ ಆಡುವ ವಸ್ತು ಅಲ್ಲ ಅದು. ಒಂದು ಕೆಳಗೆ ಬಿದ್ದರೆ ಕೆಳಗೆ ಬಿದ್ದರೆ ಇಲ್ಲಿಯೇ ಸ್ಥಾಪನೆ ಆಗುತ್ತದೋ? ಪ್ರಸಂಗ ಮುಗ್ದು ಹೋಯ್ತು ಇಲ್ಲೇ ಮುಗ್ದೋಗ್ತದೆ ಪ್ರಸಂಗ. ಹಾಗಾಗ್ಬಾರ್ದು ಈ ಪ್ರಸಂಗ ಮುಗಿಸ್ಬೇಕು ಅಂತಿದ್ರೆ ಹಾಗೆ ಮಾಡ್ಬೇಕಾಗ್ತದೆ. ಇದೊಂದು ಕೆಲಸ ಮಾಡಬೇಡ, ಆಯ್ತಾಯ್ತು ಆದಷ್ಟು ಬೇಗ. ಅದೊಂದು ನೀವು ಹೋಗುವ ನಾನು 3 ಬಾರಿ ಕರೀತೇನೆ. ಎಷ್ಟು ಬಾರಿ? 3 ಬಾರಿ. ಹೌದಾ? 3 ಬಾರಿ ಕರೆಯುವುದರೊಳಗೆ ಕರೆಯುವುದರ ಒಳಗಾಗಿ ಈ ಬಂದ್ರೆ ಆಗ್ತಿಲ್ಲ ಇಲ್ದಿದ್ರೆ ಕೆಳಗೆ ಇಟ್ಬಿಡ್ತೇನೆ. ಅಯ್ಯೋ ಅಯ್ಯೋ ಪುಣ್ಯಾತ್ಮ. ತಡ ಆದ್ರೆ ನಂಗೆ ಸಂಬಂಧ ಇಲ್ಲ. ಗಣಪತಿ ಭಟ್ರೆ ಹಾ. ಹಾಗೆಲ್ಲ ಮಾಡಬೇಡಿ. ಹೌದಿಲ್ಲ ನೀನು 3 ಬಾರಿ ಕರೆಯುವುದರೊಳಗಾಗಿ ನಾನು ಬರ್ತೇನೆ. ಹಾ. ಎಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸುಧಾರಿಸ್ಕೋ ಮಾರಾಯ. ಸುಧಾರಿಸ್ಲಿಕ್ಕೆ ಆಗುದಿಲ್ಲ. ಅಪ್ಪ ಬೈತಾರೆ ನನಗೆ ಮನೆಯಲ್ಲಿ. ಹಾಗೆ ಹಾ. ಆಗ್ಲಿ. ಹಾ. ನೀನು 3 ಬಾರಿ ನೋಡು. ಹಾ ರಭಸವಾಗಿ ಕರೆಯುವುದಲ್ಲ, ಬೇಗಲ್ಲ ಬೇಗ ಬೇಗ ಕರಿಬಾರ್ದು. ಬಿಟ್ಟು 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 ಅದಲ್ಲ ಆದಷ್ಟು ಬೇಗ ಹಾ, ಹೌದು. ಮಾತನಾಡುವ ಸಂಧ್ಯಾವಂದನ ಪೂರೈಸಬೇಕು. ರಾವಣ ಆ! ಎಂತ ಆಯ್ತಾ? ರಾವಣ ಅಂದೆಲ್ಲ ಇದು ಇದು ಲೆಕ್ಕಕ್ಕಂತ ಇದು ನಾ ಹೀಗೆ ಕರಿತಂತ ಈಗ ಮಾಡಿ ತೋರಿಸ್ದೆ ಈಗ ಯಾವುದೇ ಬೇಡ. ಗಣಪತಿ ಭಟ್ರೆ, ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಏ, ದಯವಿಟ್ಟು ಹಾ. ಇಂತಹ ಕೆಲಸವನ್ನು ಮಾಡಬೇಡಿ. ಇಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ. ಪೂರೈಸುವ ಹೌದಾ? ಆಯ್ತಪ್ಪ, ಜಾಗ್ರತೆ, ಕೆಳಗಿನ ಬೇಡ. ಹಾ ಏನು ಏನು ಆಶ್ಚರ್ಯವಾಯ್ತು ನನಗೆ. ಹೌದು ಕಾಲ ಹಾಗಿತ್ತು ಈಗ ಸರಿಯಾಯ್ತು ಅಂತಲ್ವಾ? ಹಾ ಎಲ್ಲವೂ ಸರಿಯೇ ಇತ್ತು. ಹೌದಾ ಎಲ್ಲವೂ ಸರಿಯಾಗಬೇಕೆನ್ನುವ ಕಾರಣಕ್ಕಾಗಿ ನಾನು ಈ ರೀತಿ ಬಂದದ್ದು. ಹಾ ಯಾರು ಗೊತ್ತಾಯ್ತಾ? ಯಾರು ಆ ಪರಮೇಶ್ವರನ ಮಗ ವಿಘ್ನನಾಶಕ ಮಹಾಗಣಪತಿ ವಿನಾಯಕ ಅಂದ್ರೆ ನಾನೇ. ಹೌದಾ